ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಆಧುನಿಕ ಜೀವನ ಶೈಲಿ, ಬದಲಾದ ಆಹಾರ ಪದ್ಧತಿ ನಮಗೆ ಹತ್ತಾರು ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಅದರಲ್ಲಿ ಪ್ರಮುಖವಾದದ್ದು, ಆದರೆ ಯಾರಿಗೂ ಹೇಳಿಕೊಳ್ಳಲಾಗದೆ ಒಳೊಳಗೆ ನರಳುವಂತೆ ಮಾಡುವ ಒಂದೇ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ. ಇದು ಕೇವಲ ವಯಸ್ಸಾದವರಿಗೆ ಮಾತ್ರ ಅಲ್ಲ, ಎಲ್ಲ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯನ್ನು ಇದು ಹೆಚ್ಚಾಗಿ ಕಾಡ್ತಾ ಇದೆ. ಅಷ್ಟಕ್ಕೂ ಈ ಪೈಲ್ಸು ಯಾರಿಗೆ ಬರುತ್ತೆ, ಇದರಿಂದ ಏನೆಲ್ಲ ತೊಂದರೆಗಳಾಗುತ್ತವೆ, ಇದಕ್ಕೆ ಇರುವ ಶಾಶ್ವತ ಪರಿಹಾರಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಸತ್ಯಾಸತ್ಯತೆಗಳನ್ನು ಶೋಧ ಮಾಡೋಣ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಶೋಧಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಮೊದಲನೇದಾಗಿ ಪೈಲ್ಸ್ ಅಂದರೆ ಏನು? ನಮ್ಮ ಗುದದ್ವಾರದ ಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡಾಗ ಅಥವಾ ಅಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಪೈಲ್ಸ್ ಅಥವಾ ಮೂಲವ್ಯಾಧಿ ಕಾಣಿಸಿಕೊಳ್ಳುತ್ತದೆ. ಹಾಗಾದರೆ ಇದು ಯಾರಿಗೆ ಹೆಚ್ಚಾಗಿ ಬರುತ್ತದೆ? ದೀರ್ಘಕಾಲದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಇರುವವರಿಗೆ ಮಲವಿಸರ್ಜನೆ ಮಾಡುವಾಗ ಅತಿಯಾಗಿ ಮುಕ್ಕುವುದರಿಂದ ಅಲ್ಲಿನ ರಕ್ತನಾಳಗಳ ಮೇಲೆ ಒತ್ತಡ ಬಿದ್ದು ಪೈಲ್ಸ್ ಉಂಟಾಗುತ್ತದೆ. ನಾರಿನಂಶವಿಲ್ಲದ ಆಹಾರ ಸೇವಿಸುವವರಿಗೆ, ಜಂಕ್ ಫುಡ್ಡು, ಮೈದಾ, ಅತಿಯಾದ ಮಾಂಸಾಹಾರ ಸೇವನೆ, ತರಕಾರಿ ಹಣ್ಣುಗಳನ್ನು ತಿನ್ನದವರಿಗೆ ಮಲಬದ್ಧತೆಯಾಗಿ ಇದು ಶುರುವಾಗುತ್ತದೆ. ಒಂದೇ ಕಡೆ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡುವವರಿಗೆ, IT ಉದ್ಯೋಗಿಗಳಿಗೆ, ಡ್ರೈವರ್ಗಳಿಗೆ ಮತ್ತು ದೈಹಿಕ ಶ್ರಮವಿಲ್ಲದೆ ದಿನವಿಡೀ ಕುಳಿತುಕೊಳ್ಳುವವರಿಗೆ ಈ ಅಪಾಯ ಹೆಚ್ಚಾಗಿ ಬರುತ್ತದೆ. ಗರ್ಭಿಣಿಯರಿಗೆ, ಗರ್ಭಾವಸ್ಥೆಯಲ್ಲಿ ಹೊಟ್ಟೆಯ ಭಾಗದಲ್ಲಿ ಒತ್ತಡ ಹೆಚ್ಚಾಗುವುದರಿಂದ ತಾತ್ಕಾಲಿಕವಾಗಿ ಪೈಲ್ಸ್ ಕಾಣಿಸಿಕೊಳ್ಳಬಹುದು. ಅತಿಯಾದ ತೂಕ ಮತ್ತು ಆನುವಂಶೀಯತೆ, ದೇಹದ ತೂಕ ಹೆಚ್ಚಾಗಿದ್ದರೂ ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ ಈ ಪೈಲ್ಸ್ ಬರುವ ಸಾಧ್ಯತೆ ಇರುತ್ತದೆ. ಈ ಸಮಸ್ಯೆ ತೀವ್ರವಾದಾಗ ದೇಹದ ಮೇಲೆ ಮತ್ತು ದೈನಂದಿನ ಜೀವನದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಗೊತ್ತಾ? ರಕ್ತಸ್ರಾವ, ಮಲವಿಸರ್ಜನೆ ಮಾಡುವಾಗ ನೋವಿಲ್ಲದೆ ಹನಿ ಹನಿಯಾಗಿ ಅಥವಾ ಪಿಚಕಾರಿಯಂತೆ ಕೆಂಪು ರಕ್ತ ಹೋಗುವುದು ಇದರ ಮುಖ್ಯ ಲಕ್ಷಣ. ಅಸಹನೀಯ ನೋವು ಮತ್ತು ತುರಿಕೆ, ಗುದದ್ವಾರದ ಸುತ್ತಲೂ ತೀವ್ರವಾದ ತುರಿಕೆ, ಉರಿ ಮತ್ತು ಕುಳಿತುಕೊಳ್ಳಲು ಸಾಧ್ಯವಾಗದಷ್ಟು ನೋವು ಉಂಟಾಗುತ್ತದೆ. ಮಾಂಸದ ಮೊಳಕೆಗಳು ಹೊರಬರುವುದು. ಪೈಲ್ಸ್ ತೀವ್ರವಾದಾಗ ಗುದದ್ವಾರದ ಒಳಗಿರುವ ರಕ್ತನಾಳದ ಮೊಳಕೆಗಳು ಮಲವಿಸರ್ಜನೆಯ ನಂತರ ಹೊರಗೆ ಬರುತ್ತವೆ. ಆರಂಭದಲ್ಲಿ ಇವು ತಾವಾಗಿಯೇ ಒಳಗೆ ಹೋಗುತ್ತವೆ, ಆದರೆ ಇದು ಜಾಸ್ತಿ ಆದಾಗ ಕೈಯಿಂದ ತಳ್ಳಿದರೂ ಕೂಡ ಒಳಗೆ ಹೋಗುವುದಿಲ್ಲ. ಅನಿಮಿಯಾ ಅಥವಾ ರಕ್ತಹೀನತೆ, ಪ್ರತಿದಿನ ರಕ್ತ ಸೋರುವುದರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆಯಾಗಿ ತೀವ್ರ ಸುಸ್ತು, ನಿಶಕ್ತಿ ಕಾಡತೊಡಗುತ್ತದೆ. ಮಾನಸಿಕ ಒತ್ತಡ, ನೋವು ಮತ್ತು ಮುಜುಗರದಿಂದಾಗಿ ವ್ಯಕ್ತಿ ದೈನಂದಿನ ಕೆಲಸಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. ಹಾಗಾದರೆ ಈ ನರಕಯಾತನೆಗೆ ಪರಿಹಾರವೇ ಇಲ್ಲವೇ? ಖಂಡಿತ ಇದೆ. ಆರಂಭಿಕ ಹಂತದಲ್ಲಿದ್ದರೆ ಜೀವನ ಶೈಲಿ ಬದಲಾವಣೆಯಿಂದ ಇದನ್ನು ಗುಣಪಡಿಸಿಕೊಳ್ಳಬಹುದು. ನಾರಿನಂಶ ಇರುವ ಆಹಾರ, ನಮ್ಮ ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳು, ಧಾನ್ಯಗಳು ಮತ್ತು ನಟ್ಸ್ಗಳನ್ನು ಹೆಚ್ಚಾಗಿ ಬಳಸುವುದು ನಮ್ಮ ಮಲವನ್ನು ಮೃದುಗೊಳಿಸುತ್ತದೆ. ಧಾರಾಳವಾಗಿ ನೀರು ಕುಡಿಯಬೇಕು. ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವುದು ಕಡ್ಡಾಯವಾಗಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತದೆ. ಸಿಡ್ಜ್ ಬಾತ್, ಒಂದು ಅಗಲವಾದ ಪಾತ್ರೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಅದರಲ್ಲಿ 15 ರಿಂದ 20 ನಿಮಿಷ ಕುಳಿತುಕೊಳ್ಳುವುದರಿಂದ ನೋವು ಮತ್ತು ಉರಿ ತಕ್ಷಣ ಉಪಶಮನವಾಗುತ್ತದೆ. ದೈಹಿಕ ಚಟುವಟಿಕೆ, ದಿನವೂ ಕನಿಷ್ಠ 30 ನಿಮಿಷ ನಡಿಗೆ ಅಥವಾ ಯೋಗ ಮಾಡುವುದರಿಂದ ಕರುಳಿನ ಚಲನೆ ಉತ್ತಮಗೊಳ್ಳುತ್ತದೆ. ವೈದ್ಯಕೀಯ ಚಿಕಿತ್ಸೆ, ಸಮಸ್ಯೆ ತುಂಬ ಹೆಚ್ಚಾಗಿದ್ದರೆ ಮುಜುಗರ ಪಡದೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಲೇಸರ್ ಚಿಕಿತ್ಸೆ ಅಥವಾ ಕ್ಷಾರಸೂತ್ರದಂತಹ ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಯಾವುದೇ ನೋವಿಲ್ಲದೆ ಅತ್ಯಂತ ಸುಲಭವಾಗಿ ಇದನ್ನು ಶಾಶ್ವತವಾಗಿ ಗುಣಪಡಿಸಬಹುದು. ವೀಕ್ಷಕರೇ, ಮೂಲವ್ಯಾಧಿ ಅಥವಾ ಪೈಲ್ಸ್ ಎಂಬುದು ಮುಚ್ಚಿಡುವ ಕಾಯಿಲೆಯಲ್ಲ. ಸರಿಯಾದ ಸಮಯದಲ್ಲಿ ಸೂಕ್ತ ಆಹಾರ ಪದ್ಧತಿ ಅಳವಡಿಸಿಕೊಂಡರೆ ಅದನ್ನು ಬರದಂತೆ ಕೂಡ ತಡೆಯಬಹುದು. ಬಂದಿದ್ದರೂ ಆರಂಭದಲ್ಲೇ ಚಿಕಿತ್ಸೆ ಪಡೆದರೆ ಸುಲಭವಾಗಿ ಹೊರಬರಬಹುದು. ನೆನಪಿಡಿ, ಆರೋಗ್ಯವೇ ಮಹಾಭಾಗ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಶೋಧಾ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಶೋಧಾ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.